ಹಲೋ ಗಾಯ್ಸ್, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ಹೂವಿನ ತೋಟದಲ್ಲಿ ಬೆಳೆದಂತಹ ಬ್ಲಾಸಮ್ ಫ್ಲವರ್ ಅಥವಾ ಜಿಡ್ಡೆ ಹೂ ಅಂತ ಕರೆಯಲ್ಪಡುವ ಹೂವಿನ ವಿಡಿಯೋವನ್ನು ನಾನು ಮಾಡಿರುತ್ತೇನೆ. ನೋಡಿ, ಈ ಹೂವನ್ನು ನೀವು ಬೇರೆ ಕಡೆಯಲ್ಲಿ ಕೂಡ ನೋಡಿರುವಿರ. ಬಹಳ ಸುಲಭವಾಗಿ ಬೆಳೆಯುವಂತಹ, ಬೀಜವನ್ನು ಬಿತ್ತಿ ಬೆಳೆಸುವಂತಹ ಒಂದು ಹೂವಿನ ಗಿಡ. ಬೇರೆ ಬೇರೆ ಬಣ್ಣಗಳಲ್ಲಿ ಈ ಹೂವಿನ ಗಿಡವನ್ನು ನಾವು ಕಾಣಬಹುದು. ಇದರ ಕಾಂಡ ನೋಡಿ ಎಷ್ಟೊಂದು ಮೃದುವಾಗಿದೆ. ಸುಮಾರು 4 ಬಣ್ಣದ ಬ್ಲಾಸಮ್ ಫ್ಲವರ್ ಅಥವಾ ಜಿಡ್ಡೆ ಹೂ ನನ್ನ ಮನೆಯ ಹೂವಿನ ತೋಟದಲ್ಲಿ ಬೆಳೆದಿದೆ. ಬಿಳಿ ಬಣ್ಣದ ಜಿಡ್ಡೆ ಹೂ ನೋಡಿ, ಮೊಗ್ಗುಗಳು ಕೂಡ ಬಹಳಷ್ಟು ಈ ಗಿಡದಲ್ಲಿ ಇವೆ. ಮನೆಗೆ ಅಂದವನ್ನು ಕೊಡುವಂತಹ ಒಂದು ಜಾತಿಯ ಹೂ ಇದು. ನೋಡಿ, ಇದರ ಬಣ್ಣ ಕೂಡ ಬಹಳ ಆಕರ್ಷಣೀಯವಾಗಿದೆ. ನೋಡಿ, ಪಿಂಕ್ ಬಣ್ಣದ ಬ್ಲಾಸಮ್ ಫ್ಲವರ್. ಗ್ರೋ ಬ್ಯಾಗಲ್ಲಿ ಈ ಹೂವಿನ ಗಿಡವನ್ನು ನಾನು ಬೆಳೆಸಿರುತ್ತೇನೆ. ನೋಡಿ, ಇನ್ನೊಂದು ಬಣ್ಣದ ಜಿಡ್ಡೆ ಹೂ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಕಾಣಲು ಸಿಗುವಂಥ ಒಂದು ರೀತಿಯ ಹೂವಾಗಿದೆ. ಇದರ ಆರೈಕೆ ಕೂಡ ಬಹಳಷ್ಟು ಏನು ಬೇಕು ಅಂತಿಲ್ಲ. ನೀರು ಮಾತ್ರ ಸಮಯಕ್ಕೆ ಸರಿಯಾಗಿ ಹಾಕಬೇಕಾಗುತ್ತದೆ. ನೀರು ಕಡಿಮೆಯಾದರೆ ಹೂವಿನ ಗಿಡ ಬಾಡಿ ಹೋಗುತ್ತದೆ. ನೋಡಿ, 4-5 ಬಣ್ಣದ ಈ ಹೂವಿನ ಗಿಡವನ್ನು ಒಂದೇ ಗ್ರೋ ಬ್ಯಾಗಲ್ಲಿ ನಾನು ನೆಟ್ಟಿರುತ್ತೇನೆ. ಬಹಳ ಚೆನ್ನಾಗಿ ಬೆಳೆದಿದೆ. ನೋಡಿ, ಒಂದೇ ಗ್ರೋ ಬ್ಯಾಗಲ್ಲಿ 5-6 ಗಿಡಗಳನ್ನು ಕಾಣಬಹುದು. ನೋಡಿ, ಇದರಲ್ಲಿ ಬೀಜ ಕೂಡ ಕಾಣಬಹುದು. ಗ್ರೋ ಬ್ಯಾಗಲ್ಲಿ ಸುಡುಮಣ್ಣು, ಮರಳು ಮಿಶ್ರಿತ ಮಣ್ಣು ಹಾಗೂ ಅದರ ಮೇಲ್ಗಡೆ ಅಡಿಕೆ ಸಿಪ್ಪೆಯನ್ನು ಹಾಕಿರುತ್ತೇನೆ. ಈ ರೀತಿ ಹಾಕುವುದರಿಂದ ಗಿಡದಲ್ಲಿ ನಾವು ನೀರು ಹಾಕಿದಾಗ ಬಹಳಷ್ಟು ದಿನ ಸಂಗ್ರಹವಾಗುತ್ತದೆ. ಮನೆಯ ಮುಂಭಾಗದಲ್ಲಿ ಇಂತಹ ಹೂವಿನ ಗಿಡಗಳು ಇದ್ದಂತಾದರೆ ಮನೆಯ ಅಂದವನ್ನು ಕೂಡ ಹೆಚ್ಚಿಸುತ್ತದೆ. ನೋಡಿ, ಒಂದೇ ಗ್ರೋ ಬ್ಯಾಗಲ್ಲಿ 5-6 ಬಣ್ಣದ ಬ್ಲಾಸಮ್ ಹೂಗಳು. ನೀವು ಕೂಡ ಇದೇ ರೀತಿ ಇಂತಹ ಸುಲಭವಾಗಿ ಬೆಳೆಯುವಂತಹ ಹೂವಿನ ಗಿಡವನ್ನು ತಮ್ಮ ಮನೆಯಲ್ಲಿ ಬೆಳೆಸಿ ಅಂತ ಹೇಳುತ್ತಾ ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.